ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ನಾವಿವತ್ತು ಹೋಗ್ತಾ ಇರೋದು ದೇವಿರಮ್ಮ ಟೆಂಪಲ್ಗೆ. ಯಾಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತಂದರೆ, ಬಿಕಾಸ್ ಕಾರಲ್ಲಿ ಸಾಂಗ್ ಪ್ಲೇ ಆಗ್ತಾಯಿತ್ತು. ನಾನು ಮರ್ತೋಗ್ಬಿಟ್ಟೆ ಸಾಂಗ್ನ ನಿಲ್ಲಿಸ್ಬಿಟ್ಟು ರೆಕಾರ್ಡ್ ಮಾಡ್ಕೋಬೇಕು ಅಂತ. ಸೊ ಹಾಗಾಗಿ ತುಂಬ ಡಿಸ್ಟರ್ಬೆನ್ಸ್ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್. ಸೊ ನಾವಿವಾಗ ದೇವಿರಮ್ಮನ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಲ್ಲ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ. ಆ್ಯಂಡ್ ಈವ್ನಿಂಗ್ ಟೈಮು ಹೊರಡ್ತಾ ಇದ್ದೀವಿ. ಸೊ ನೋಡಿ ವಿಡಿಯೋ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾವು ಹೊರಟಿದ್ದು ಸಂಜೆ ಆಗಿತ್ತು. ಆ್ಯಂಡ್ ಸಂಜೆ 5 o'clock ಏನೋ ಸ್ಟಾರ್ಟ್ ಆಗುತ್ತೆ. 5 to 7:30 ಅಷ್ಟೇ ಟೈಮಿಂಗ್ಸ್ ಇರೋದು. ಸೊ ಈವ್ನಿಂಗ್ ಹೋಗೋಣ, ನಮಗೆ ಸ್ವಲ್ಪ ಕೆಲಸ ಇತ್ತು ಚಿಕ್ಕಮಂಗ್ಳೂರಲ್ಲಿ. ಬಿಕಾಸ್ ಅಮ್ಮಗೆ ಸ್ವಲ್ಪ ಜ್ಯುವೆಲ್ ನೋಡಬೇಕಾಗಿತ್ತು, ಹಾಗಾಗಿ ಹೊರಡೋಣ ಅಂತ ಹೇಳ್ಬಿಟ್ಟು ಬೇಗ ಹೊರಟ್ವಿ. ಆ್ಯಂಡ್ ನಾವು ಯೂಶ್ವಲಿ ಹೋಗೋದು ಚಿಕ್ಕಮಂಗ್ಳೂರಿಗೆ ಸಾಂತವೇರಿ ಮೇಲೆ ಹೋಗ್ತೀವಿ. ತರೀಕೆರೆ ಹಾಗೆ ಸಾಂತವೇರಿ ಅದು ಫುಲ್ ಫಾರೆಸ್ಟ್ ಏರಿಯಾ ಇರುತ್ತೆ. ಆ್ಯಂಡ್ ತುಂಬ ಕರ್ವ್ ರೋಡ್ ಇರುತ್ತೆ. ಸೊ ಅಲ್ಲಿ ನೇಚರ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಲೈಕ್ ಇವನ್ ಮೈ ಫೋನ್ ಕ್ಯಾಮ್ರಾ ಅದು ಕಾಂಟ್ ಜಸ್ಟಿಸ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಆಫ್ಟರ್ ಲಾಂಗ್ ಟೈಮ್ ನಾವು ಫ್ಯಾಮಿಲಿ ಎಲ್ಲ ಈ ಥರ ಸ್ವಲ್ಪ ಹೊರಗೆ ಹೋಗಿ ಇದು ಮಾಡಿದ್ದು ಅಂತಲೇ ಹೇಳ್ಬೋದು. ಬಿಕಾಸ್ ಲೈಕ್ ಇನ್ ದ ಪಾಸ್ಟ್ ಫ್ಯೂ ಮಂತ್ಸ್ ತುಂಬಾ ಒಂದು ಬ್ಯಾಡ್ ಇನ್ಸಿಡೆಂಟ್ಸ್ ಎಲ್ಲ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ತುಂಬಾ ಬೇಜಾರಾಗಿತ್ತು. ಆ್ಯಂಡ್ ಇವಾಗ ಸ್ವಲ್ಪ ಓವರ್ಕಮ್ ಮಾಡ್ಕೊತಾ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ಹೊರಗಡೆ ಬಂದು ಸ್ವಲ್ಪ ನೇಚರ್ ಎಂಜಾಯ್ ಮಾಡಿದ್ದು ನಮಗೆ ತುಂಬಾ ಖುಷಿ ಆಯಿತು. ಹಾಗೆ ಟೆಂಪಲ್ ಹೋಗಿದ್ದು ಮೇನ್ಲಿ ತುಂಬ ಖುಷಿ ಆಯಿತು. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಪ್ಲೇಸಸ್ ಎಲ್ಲ. ಒಂಥರ ನನಗೆ ಈ ಊಟಿ ಫೀಲ್ ಆಯಿತು ಅಂತಲೇ ಹೇಳ್ಬೋದು. ಚಿಕ್ಕಮಂಗ್ಳೂರು ಎಷ್ಟು ನಿಯರ್ ಇದ್ರೂ ಕೂಡ ನಮಗೆ ತುಂಬ ಟೈಮಿಗೆ ಬರೋದಕ್ಕೆ ಆಗೋದಿಲ್ಲ. ಬಟ್ ಸ್ಟಿಲ್ ನಾವು ಹೊರಗಡೆ ಹೋಗಬೇಕು, ತಮಿಳ್ನಾಡು ಅಲ್ಲಿ ಇಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊತೀವಿ. ನೀವೇ ನೋಡ್ತಾ ಇರ್ಬೋದಲ್ವ, ತುಂಬಾ ಚೆನ್ನಾಗಿದೆ. ಅದು ಇನ್ನೂ ಅರ್ಲಿ ಮಾರ್ನಿಂಗ್ ಟೈಮ್ ಬಂದುಬಿಟ್ರೆ ಮಾತ್ರ ಇಟ್ಸ್ ಪ್ಲೆಷರ್ ಟು ಅವರ್ ಐಸ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ವೆದರ್ ಅಂತ. ಆ್ಯಂಡ್ ಸೊ ಈ ಥರ ತುಂಬ ಕಾಮಾಗಿ ತುಂಬಾ ಚೆನ್ನಾಗಿತ್ತು ನಾವು ದೇವಸ್ಥಾನಕ್ಕೆ ಹೋಗೋ ದಾರಿ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರ್ಬೋದು ಇದೇ ಊರು ಪಿಂಡಿಗ ಅಂತ. ಅಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಒಂದು ಗುಡ್ಡ ಕಾಣಿಸುತ್ತಾ ಆಯಿತಾ ಬಿಹೈಂಡು, ಅದೇ ದೇವಿರಮ್ಮ ಬೆಟ್ಟ ಅಂತ ಹೇಳ್ತಾರೆ. ಸೊ ಅಲ್ಲಿ ದೇವಿ ಒಡೆದು ಮೂಡಿರುತ್ತೆ. ಸೊ ದೇವಿ ವಿಗ್ರಹ ಅಲ್ಲಿರುತ್ತೆ. ಆ್ಯಂಡ್ ಕೆಳಗಡೆ ಕೂಡ ದೇವಿನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಸೊ ಈ ಪ್ಲೇಸು ಎಲ್ಲ ಜನರು ಬಂದು ಇಲ್ಲಿ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಬಿಕಾಸ್ ದೇವಿರಮ್ಮ ಬೆಟ್ಟ ಎಲ್ಲ ಟೈಮು ಓಪನ್ ಇರೋದಿಲ್ಲ. ನೀವಿಲ್ಲಿ ನೋಡ್ತಾ ಇದ್ದಿರಲ್ಲ ಟ್ರಯಾಂಗಲ್ ಶೇಪು ಈ ಕಡೆ ಲಾಸ್ಟ್ ಎಡ್ಜಲ್ಲಿ ಅದು ದೇವಿರಮ್ಮ ದೇವಸ್ಥಾನ ಮೇಲ್ಗಡೆ ಇರೋದು. ಆ್ಯಂಡ್ ಇಲ್ಲಿ ಕೆಳಗಡೆ ಇರೋದು ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಇಲ್ಲಿ ಯಾವಾಗಲೂ ದೇವಸ್ಥಾನ ದರ್ಶನಕ್ಕೆ ಓಪನ್ ಇರುತ್ತೆ. ಆ್ಯಂಡ್ ಒಳಗಡೆ ನಾವು ಫೋಟೋಗ್ರಫಿ ಮಾಡೋಂಗಿಲ್ಲ, ದೇವ್ರನ್ನ ಫೋಟೋ ತೆಗಿಯೋಂಗಿಲ್ಲ. ಸೊ ಹಾಗಾಗಿ ನಾನು ಜಸ್ಟ್ ಒಳಗಡೆ ಹಿಂದ್ಗಡೆ ಎಲ್ಲ ಇದೆಯಲ್ಲ ಅದನ್ನು ಮಾತ್ರ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ, ಎಷ್ಟು ಅಂದವಾಗಿದೆ. ಆ್ಯಂಡ್ ಈವ್ನಿಂಗಲ್ಲಿ ಸನ್ ರೈಸು ದೇವಸ್ಥಾನದ ಎಕ್ಸಾಕ್ಟ್ ಹಿಂದ್ಗಡೆ ಬೀಳ್ತಾ ಇದೆ. ಆ್ಯಂಡ್ ಇಟ್ಸ್ ಮೇಕಿಂಗ್ ಇಟ್ ಮೋರ್ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಇದನ್ನು ಐ ಥಿಂಕ್ ಇದೆಲ್ಲ ಸ್ವಲ್ಪ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಪ್ರೀವಿಯಸ್ ಇಯರ್ಸ್ಗಿಂತ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಲಾಸ್ಟ್ ಇಯರ್ ಬಂದಾಗ ಆ ಥರ ಅಲ್ಲಿ ವುಡನ್ದೆಲ್ಲ ಮಾಡಿದಾರಲ್ಲ ಆ ಥರದ್ದೆಲ್ಲ ಇರಲಿಲ್ಲ. ಇವಾಗೆಲ್ಲ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನಾವು ಬೇಗ ದರ್ಶನ ಮಾಡ್ಕೊಂಡು ಬಂದ್ವಿ. ನಾವು ಬಂದ ತಕ್ಷಣ ದರ್ಶನ ಆಯಿತು. ಆ್ಯಂಡ್ ಕುಂಕುಮ ಅರ್ಚನೆನ ಮಾಡಿಸ್ಕೊಂಡು ಸೊ ಇಲ್ಲಿ ಕೂತ್ಕೊಂಡಿರ್ತೀನಿ, ನೀವು ಹೋಗಿ ಬನ್ನಿ ಅಂತ ಹೇಳಿದರು. ಬಂದ್ವಿ. ಆ್ಯಂಡ್ ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಮಾಡಿಕೊಂಡು ಅಗೇನ್ ವಿ ಹೆಡ್ ಬ್ಯಾಕ್. ಸೊ ಎಷ್ಟೇ ಹೋದ್ರೂ ಕೂಡ ತಿರುಗಿ ನೋಡಬೇಕಂತ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ದೇವಸ್ಥಾನ.
ಈವನ್ ಫೋನು ಕೂಡ ಕ್ಯಾಪ್ಚರ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಸೊ ಬೇಗನೆ ಟೆಂಪಲ್ ವಿಸಿಟ್ ಮಾಡಿಕೊಂಡು ನಾವಿವಾಗ ಮತ್ತೆ ಹೊರಡ್ತಾ ಇದ್ದೀವಿ. ಬಿಕಾಸ್ ಚಿಕ್ಕಮಂಗ್ಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು, ಸೊ ಹಾಗಾಗಿ ಅದನ್ನು ಕೂಡ ಮುಗಿಸ್ಕೊಂಡಂಗಾಗುತ್ತೆ ಅಂತ ಹೇಳ್ಬಿಟ್ಟು ವಿ ಆರ್ ಗೋಯಿಂಗ್ ಸೆಕ್ಷನ್ ಅಂತ. ಪ್ಲೀಸ್ ಆ್ಯಂಡ್ ಆಲ್ಸೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಆ್ಯಂಡ್ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ನನಗೂ ಕೂಡ ಇನ್ಸ್ಪೈರ್ ಆಗುತ್ತೆ, ಆಯಿತಾ. ಸೊ ನಾವು ದೇವರ ದರ್ಶನನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಮಲಬಾರ್ಗೆ ಹೋಗೋಣ ಅಂತ ಹೊರಟ್ವಿ. ಬಿಕಾಸ್ ಅಮ್ಮುಗೆ ಜ್ಯುವೆಲ್ ತೊಗೋಬೇಕು ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ. ಸೊ 2 ಬ್ಯಾಂಗಲ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅವಳದು ಬರ್ಡೇ ಕೂಡ ಇನ್ನೇನು ಹತ್ರ ಬರ್ತಾ ಇದೆ, ಫೆಬ್ಬಲ್ಲಿದೆ ಅವಳದು ಬರ್ತ್ಡೇ. ಸೊ ಹಾಗಾಗಿ ಸೊ ಒಂದು ಸತಿ ಚೆಕ್ ಮಾಡೋಣ ಮಲಬಾರಲ್ಲಿ ಹೇಗಿದೆ ರೇಟ್ಸ್ ಎಲ್ಲ ಆ್ಯಂಡ್ ವೇಸ್ಟೇಜು ಅದೆಲ್ಲ ಇಷ್ಟ ಆಗ್ತಾರೆ ನೋಡಬೇಕಂತ ಅಂದ್ಕೊಂಡು ಹೋದ್ವಿ. ಬಟ್ ಚಿಕ್ಕ ಹೊಟ್ಟೆ ಇತ್ತು. ಆ್ಯಂಡ್ ಈಗ ಪರ್ ಗ್ರಾಮ್ ಕೂಡ ತುಂಬ ಜಾಸ್ತಿ ಆಗಿದೆ, 7,280 ಏನೋ ಇದೆ ನಾವು ಕೇಳಿದ್ದು. ಸೊ ನೋಡೋಣ, ಇಲ್ಲಿ ನಮ್ಗೆ ಗೊತ್ತಿರೋ ಆಚಾರ್ಯ ಒಬ್ಬರು ಇದ್ದಾರೆ, ಸೊ ಅವ್ರ ಹತ್ರ ಒಂದು ಸತಿ ಚೆಕ್ ಮಾಡೋಣ ಅವ್ರು ಎಷ್ಟಕ್ಕೆ ಮಾಡಿಕೊಡ್ತಾರೆ ವೇಸ್ಟೇಜನ್ನೆಲ್ಲ ಅಂತ ಹೇಳಿ. ಸೊ ಅದನ್ನು ಮುಗಿಸ್ಕೊಂಡು ಸ್ವಲ್ಪ ಹಸಿವಾಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಡಾಮಿನೋಸ್ಗೆ ಬಂದ್ವಿ. ಇಲ್ಲಿ ಸ್ವಲ್ಪ ಆರ್ಡರ್ ಮಾಡ್ಕೊಂಡ್ವಿ ಪಿಜ್ಜಾನ. ಸೊ ಟೇಕ್ ಅವೇ ತೊಗೊಂಡ್ವಿ, ಯಾಕಂದರೆ ಮತ್ತೆ ವಾಪಸ್ ಊರಿಗೆ ಹೋಗೋ ಅಷ್ಟೊತ್ತಿಗೆ ಇನ್ನೂ ಲೇಟ್ ಆಗಿಬಿಡುತ್ತೆ. ಈಗಂತೂ ಬೇಗನೆ ಕತ್ಲಾಗ್ತಾ ಇದೆ ಅಲ್ವಾ, ಸೊ ಹಾಗಾಗಿ. ಆ್ಯಂಡ್ ಸೊ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು ಅಮ್ಮು ಹಾಗೆ ಅಶು ಕೂಡ. ಆ್ಯಂಡ್ ಅವಿ ಬರೋಕ್ಕಾಗಲಿಲ್ಲ ಬಿಕಾಸ್ ಅಲ್ಲಿ ಕಾರ್ ಪಾರ್ಕಿಂಗ್ ಇರಲಿಲ್ಲ ಆಲ್ಮೋಸ್ಟ್ ಅಪೋಸಿಟು. ಸೊ ಹಾಗಾಗಿ ಅವರು ರಿಲಯನ್ಸ್ ಹತ್ರ ಪಾರ್ಕ್ ಮಾಡ್ಕೊಂಡಿದ್ರು. ಸೊ ನಾವೆಲ್ಲ ಇರ್ತೀವಿ, ನೀವು ಬೇಗ ತೊಗೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವೇ 3 ಜನ ಬಂದು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಅಮ್ಮು ಅಂತೂ ಇವತ್ತು ನೇಚರ್ನ ತುಂಬಾ ಎಂಜಾಯ್ ಮಾಡ್ತಾಯಿದ್ಲು. ಆ್ಯಂಡ್ ಅವಳಿಗೂ ಸ್ವಲ್ಪ ಟ್ರಾವೆಲಿಂಗ್ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಸೊ ನಾನು ಅದನ್ನೇ ಹೇಳ್ತಾಯಿದ್ದೆ ಇಲ್ಲಿ ಕ್ಯಾಮ್ರಾದಲ್ಲಿ, ಬಿಕಾಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ರನ್ ಆಗ್ತಾಯಿತ್ತು, ಹಾಗಾಗಿ ನಾನು ಅದನ್ನ ಇದು ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಆ್ಯಂಡ್ ನನಗೂ ಅಶ್ವಿನಿಗೂ ತುಂಬಾ ಸುಸ್ತಾಗುತ್ತೆ, ಬಿಕಾಸ್ ಅಮ್ಮು ಅವಳು ಒಂದು ಕಡೆ ನಿಲ್ಲೋದಿಲ್ಲ, ಅವಳು ಯಾವಾಗಲೂ ಹಿಡ್ಕೊಂಡಿರಬೇಕು. ಹಾಗಾಗಿ ಸೊ ಇದನ್ನು ಮುಗಿಸ್ಕೊಂಡು ನಾವು ಟೇಕ್ ಅವೇ ತೊಗೊಂಡು ಬಂದಲ್ಲ, ಮೀಲ್ ಫುಡ್ಡು ತೊಗೊಂಡಿದ್ದೆ. ಸೊ ಬೇಗನೆ ತಿನ್ಕೊಂಡ್ವಿ ನಾವು ಹಿಂದೆ ಕೂತ್ಕೊಂಡು. ಆ್ಯಂಡ್ ಅಮ್ಮು ನಮಗೆ ತಿನ್ನೋದಕ್ಕೂ ಬಿಡೋದಿಲ್ಲ, ಅವಳು ಲೈಕ್ ಶಿ ವಾಂಟ್ಸ್ ದಟ್ ಏನೋ ತಿಂತಾಯಿದ್ದಾಳೆ ಮಮ್ಮಿ ಅಂತ ಹೇಳಿಬಿಟ್ಟು. ಸೊ ಚೀಸ್ ಬಸ್ಟ್ ಪಿಜ್ಜಾ ಆರ್ಡರ್ ಮಾಡ್ಕೊಂಡಿದ್ವಿ, ಪನ್ನೀರ್ ಹಾಗೂ ಮಶ್ರೂಮ್ ಪಿಜ್ಜಾ. ಸೊ ತೊಗೊಂಡು ಇಬ್ಬರು ತಿಂದ್ಕೊಂಡು ದೆನ್ ವಿ ಹೆಡ್ ಬ್ಯಾಕ್ ಹೋಮ್. ನಾವು ಮನೆಗೆ ಬಂದಾಗ ನಮ್ಮ ಪಕ್ಕದ ಮನೆ ಹುಡುಗರು ಬಂದಿದ್ದರು. ಅವರು ಇವತ್ತು ದೀಪಾವಳಿ ಆಚರಿಸ್ತಾ ಇದ್ದಾರೆ. ಸೊ ಅವರು ಲಾಸ್ಟ್ ಟೈಮ್ ಆಚರಿಸೋಕ್ಕಾಗಲಿಲ್ಲ ಲಾಸ್ಟ್ ವೀಕು, ಬಿಕಾಸ್ ಅವ್ರ ಅಜ್ಜಿಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಅವರು ಇವತ್ತು ಆಚರಿಸ್ತಾ ಇದ್ರಲ್ವ. ಸೊ ನನಗೆ ಕರಿತಾಯಿದ್ರು, ಆಂಟಿ ನನ್ನ ಚಿಕ್ಕಮ್ಮ ಆಗಬೇಕು ಅವ್ರಿಗೆ. ಸೊ ಹಾಗಾಗಿ ನಾನು ಬನ್ನಿ ನೀವು ಹೊರಗಡೆ, ನಾನು ಪಟಾಕಿ ಹೊಡಿತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು. ಆ್ಯಂಡ್ ಇವತ್ತು ವಿಶೇಷ ಅಲ್ವಾ, ಸೊ ಹಾಗಾಗಿ ಪಂಚೆ ಉಡ್ಕೊಂಡ್ಬಿಟ್ಟಿದ್ರು ಇವನು ಅವನ ತಮ್ಮ. ಸೊ ಅವರಿಬ್ಬರು ಚೆನ್ನಾಗಿ ಕಂಪ್ನಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಅಮ್ಮುಗೆ. ಅವಳು ಕೂಡ ತುಂಬ ಇಷ್ಟಪಡ್ತಾಳೆ ಇವರಿಬ್ರನ್ನ, ಅಣ್ಣ 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 ಅಂತ ಹೇಳ್ಬಿಟ್ಟು. ಸಣ್ಣವನಂತೂ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ಇದಾಗಿತ್ತು ನನ್ನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಫಾರ್ ಮೋರ್ ಸಚ್ ವೀಡಿಯೋಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.